ಉತ್ತರ ಕರ್ನಾಟಕ ಭಾಗದ ಜನರ ದಶಕಗಳ ಬೇಡಿಕೆ ಈಗ ಈಡೇರ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವು ವರ್ಷಗಳಿಂದ ಈ ಬೇಡಿಕೆ ಇತ್ತು. ಕಲಬುರಗಿಯಲ್ಲಿ ಹೈಟೆಕ್ ಆಗಿ ಜಯದೇವ ಆಸ್ಪತ್ರೆಯನ್ನ ನಿರ್ಮಾಣ ಆಗಿದೆ. ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆ ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಜಯದೇವ ಆಸ್ಪತ್ರೆಯ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅನ್ನಪೂರ್ಣ ಕ್ರಾಸ್ನಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆ. ದೀಪಾಲಂಕಾರದಿಂದ ಜಯದೇವ ಆಸ್ಪತ್ರೆ ಈಗ ಕಂಗೊಳಿಸ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ, ಕಲ್ಯಾಣ ಕರ್ನಾಟಕ ಭಾಗದ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಉತ್ತರ ಕರ್ನಾಟಕ ಭಾಗದ ಹಲವು ದಶಕಗಳ ಬೇಡಿಕೆ. ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆ ಇವತ್ತು ಲೋಕಾರ್ಪಣೆ ಕ್ಷಣಗಣನೆ ಆರಂಭ ಆಗಿದೆ. 377 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಹೈಟೆಕ್ ಅತ್ಯಾಧುನಿಕ ಜಯದೇವ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ಉತ್ತಮ ಗುಣಮಟ್ಟದ ಚಿಕಿತ್ಸೆ, ಅದರ ಜೊತೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಹೃದ್ರೋಗ ಚಿಕಿತ್ಸೆ ಲಭ್ಯ ಆಗ್ತಾ ಇದೆ. ಆ ಮೂಲಕ ಕಲ್ಯಾಣ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಕ್ಕಿದಂತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಉತ್ತರ ಕರ್ನಾಟಕದ ಬೇಡಿಕೆ, ಅದರ ಜೊತೆಯಲ್ಲಿ ಈಗ ಹಲವು ಜಟಾಪಟಿಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಕ್ರೆಡಿಟ್ ವಾರ್ ಕೂಡ ಒಂದ್ ಕಡೆ ನಡೀತಾ ಇದೆ. ಅದರ ಜೊತೆಯಲ್ಲಿ ನಿರ್ಮಾಣ ಆಗಿರೋದು, ಲೋಕಾರ್ಪಣೆ ಆಗ್ತಾ ಇರೋದು ಬಹಳ ಸಂತಸದ ವಿಚಾರ, ಗಿಫ್ಟ್ ಕೊಟ್ಟಂತಾಗಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಎಸ್ ಅಶ್ವಿನಿ, ಏನಂದ್ರೆ ದಶಕದ ಬಳಿಕ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯದಲ್ಲಿಯೇ ಮೂರನೇ ಆಸ್ಪತ್ರೆ ಇದು ಜಯದೇವ ಹೃದ್ರೋಗ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು. ಏನಂದ್ರೆ ಇದಕ್ಕೆ ಸಾಕ್ಷಿಯಾಗಿ ಘಟಾನುಘಟಿ ನಾಯಕರೇ ಇವತ್ತು 12 ಗಂಟೆಗೆ ಬಂದು ಇದು ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಜಯದೇವ ಆಸ್ಪತ್ರೆ ಉದ್ಘಾಟನೆ ಮಾಡಲಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು, ಮತ್ತೆ ಶ್ಯಾಣಪ್ರಕಾಶ್ ಪಾಟೀಲ್ ಅವರು, ಇನ್ನಿತರ ಘಟಾನುಘಟಿ ನಾಯಕರೇ ಇವತ್ತು ಕಲಬುರ್ಗಿ ಹೃದ್ರೋಗ ಆಸ್ಪತ್ರೆ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ದಶಕದ ಬಳಿಕ ಏನಂದ್ರೆ 377 ಕೋಟಿ ಅನುದಾನದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇದರಲ್ಲಿ ಅದರ ಸವಿನೆನಪಿಗಾಗಿ ಏನಂದ್ರೆ 3 ಆಪರೇಷನ್ ಥಿಯೇಟರ್ ಮತ್ತೆ 3 ಕ್ಯಾಥೋಲಿಕ್ ಲ್ಯಾಬ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸಾಕಷ್ಟು ಬೆನಿಫಿಷಿಯರ್ಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಏನಂದ್ರೆ ಈಗಾಗಲೇ BPL ಕಾರ್ಡ್ದಾರರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಅದರ ಜೊತೆಗೆ ಏನಂದ್ರೆ ಮತ್ತೆ APL ಕಾರ್ಡ್ ಬಳಕೆದಾರರಿಗೆ ಅವ್ರಿಗೂ ಕೂಡ ಏನಂದ್ರೆ ಅಲ್ಪ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸುವರ್ಣ ಉದ್ಘಾಟನೆಗೆ ಸುವರ್ಣ ಅವಕಾಶ ಕೂಡ ಎಂದು ಹೇಳ್ಬೋದು. ಈಗಾಗಲೇ ಘಟಾನುಘಟಿ ನಾಯಕರು 12 ಗಂಟೆ ಸರಿಸುಮಾರಿಗೆ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳ್ಬೋದು. ಅಶ್ವಿನಿ. ಓಕೆ ಮಹೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.